ಸ್ನೇಹಿತರೆ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಇವ್ರಿಗೆ L4 L5 ಡಿಸ್ಕ್ ಬಲ್ಜ್ ಇರೋದು ಸಿವಿಯರ್ ಆಗಿದೆ ನೋಡಿ. ಇಷ್ಟು ಡಿಸ್ಕ್ ಬಲ್ಜ್ ಇದೆ. ಇದಕ್ಕೆ ಬೇರೆ ಕಡೆ ಎಲ್ಲ ಪ್ರೊಸೀಜರ್ ಅಡ್ವೈಸ್ ಮಾಡಿದ್ರು. ಇಲ್ಲಿಗೆ ಬಂದ್ಮೇಲೆ ಎಷ್ಟು % ಕಡಿಮೆ ಆಗಿತ್ತು? 90% ಕಡಿಮೆ ಆಗಿದೆ. ಸೊ 90% ಕಡಿಮೆ ಆಗಿದೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಇವರು ಬಂದು ಗೌರ್ಮೆಂಟ್ ಸ್ಟಾಫ್ ನರ್ಸು. ಅವರು ಸರ್ಜರಿ ಬೇಡ ಅಂತ ಹೇಳಿದ್ರಂತ. ಏನು ಮತ್ತು ಯಾಕೆ ಅವ್ರಿಗೆ ನೋವು ಕಡಿಮೆ ಆಗಿರಲಿಲ್ಲ ಮುಂಚೆ, ಇಲ್ಲಿಗೆ ಬಂದಮೇಲೆ ಯಾಕೆ ಕಡಿಮೆ ಆಯಿತು, ಏನು ಟ್ರೀಟ್ಮೆಂಟ್ ಕೊಟ್ವಿ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮಸ್ಕಾರ. ನಿಮ್ಗೆ ಎಷ್ಟು ವರ್ಷದಿಂದ ನೋವು ಸ್ಟಾರ್ಟ್ ಆಯಿತು? 3 ವರ್ಷ ಆಯ್ತು. 3 ವರ್ಷ ಆಯ್ತಾ? 3 ವರ್ಷ ಆಪರೇಷನ್ ಮಾಡ್ಬೇಕಂತ ಹೇಳಿದಕ್ಕೆ ನಾವು ಮಾಡಿಸ್ಲಿಲ್ಲ. ನಮ್ಮ ತಂಗಿಯವ್ರು ಬೇಡ ಅಂದ್ರೆ ಹಿಂಗೆ ಅಲ್ಲಿ ಚೆಕ್ ಮಾಡಿದ್ವಿ, ಆಡಂತಲ್ಲಿ ತೋರಿಸಿದ್ವಿ. ಹಂಗೆ ಹಿಂಗೆ ಟ್ಯಾಬ್ಲೆಟ್ಸ್ ಕೊಡೋದು ಹಿಂಗೆ ಮಾಡಿದ್ರು. ನಾವು ಈ ವರ್ಷ ಎಲ್ಲೆಲ್ಲಾರು ತೋರ್ಸೋಣ ಅಂತಂದು ಹೇಳಿ ನಮ್ಮ ತಂಗಿಯಾರ ಎಲ್ಲ ಇದನ್ನ ಮಾಡಿದಾಗ ಇಲ್ಲಿ ಬಂದ್ವಿ. ಹೆಂಗ್ ಸ್ಟಾರ್ಟ್ ಆಯ್ತು ನೋವಿದು? ನಾವು ಇನ್ನೊಬ್ಬರ ಹತ್ತಿರ ಜೀತಕ್ಕೆ ಹೋಗಿದ್ದೀವಿ ದುಡಿಯಕ್ಕೆ. ಅವಾಗ ಏನೋ ಬಿದ್ದದ್ದು ಏನೋ ದ್ಯಾಸ ಇಲ್ರಿ ಸರ್. ಎಷ್ಟು ವರ್ಷದಲ್ಲಿ? ನಾನು 5 ಕ್ಲಾಸ್ ಇದ್ದಾಗ ಹೋದವ್ರು ದುಡಿಯಾಕ. ಅವಾಗ್ಲಿಂದ ದುಡಿಯಕ 13 ವರ್ಷ ದುಡ್ದಿನ ಇನ್ನೊಬ್ರ ಮನೆಯಲ್ಲಿ. 13 ವರ್ಷ. ಅಂದ್ರೆ ನಿಮ್ಗೆ ಅವಾಗ 10 ವರ್ಷ ವಯಸ್ಸಾ? 11 ವರ್ಷ ವಯಸ್ಸಿಂದ 11 ವರ್ಷ 24-25 ವರ್ಷ ವಯಸ್ಸವರೆಗೂ ದುಡಿದಿರ? ದುಡಿದ ಈಗ ಏನಾಗಿದೆ, ಅದು ನೋವು ಜಾಸ್ತಿ ಆಗಕತ್ತಿದೆ ವರ್ಷಕ್ಕಿಂತ ವರ್ಷ. ಹಂಗಾಯ್ತು. ಸ್ಟಾರ್ಟ್ ಆಗಿದ್ದೆ ಅವಾಗ ನಿಮ್ಗೆ? ಸ್ಟಾರ್ಟ್ ಆಗಿದ್ದು ಒಂದ್ 3 ವರ್ಷದ ಮುಂಚೆನೆ? ಅಲ್ಲಿವರೆಗೂ ನೋವು ಇಲ್ಲ? ಹಂಗಾರೆ ಬಿದ್ದಿರೋದು ಅಥವಾ ಅವಾಗ ಪ್ರಾಬ್ಲಮ್ ಆಗಿರೋದು ಆಗಿಲ್ಲ? ಅದು ಮೋಸ್ಟ್ಲಿ 3 ವರ್ಷ ಮುಂಚೆ ಅದು ಸ್ಟಾರ್ಟ್ ಆಗಿದೆ. ಡಿಸ್ಕ್ ಬಲ್ಜ್ ಸ್ಟಾರ್ಟ್ ಆಗ್ಬಿಟ್ಟು ಬಂದಿದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇತ್ತಾ? ಸ್ವಲ್ಪ ಐತ್ರಿ. ನಾನ್ ಮನೇಲಿ ಹೇಳಲ್ಲ, ನಾ ಇರಕ್ ಒಬ್ಬ ಮಗ ಮ್ಯಾಗ ಜೀವ ಇರೋದಕ್ಕೆ ಹಂಗೆ ನುಂಕ್ಯಂತ 2 ವರ್ಷದಿಂದ ಹೇಳಿದೆ. ಅಲ್ಲಿ ನಮ್ಮೂರ ಕೊಪ್ಪಳದಲ್ಲಿ ಅಲ್ಲಿ ಹೋಗಿ ಪ್ರೈವೇಟ್ ದವಾಖಾನೆ ಇಲ್ಲಿ ತೋರಿಸಿದ್ವಿ. ಅವ್ರು ಆಪರೇಷನ್ ಮಾಡ್ಬೇಕಂತ ಕಡ್ಡಾಯವಾಗಿ ಹೇಳಿದಕ್ಕ ಬ್ಯಾಡ ಅಂತಂದ್ರೆ ನಾವ್ ಹಂಗ ಫಸ್ಟ್ ವಿಸಿಟ್ ಗೆ ನಂಗೆ ಹೇಳಿದ್ರ ಅಥವಾ ಫಸ್ಟ್ ಮಾತ್ರ ಇಂಜೆಕ್ಷನ್? ಫಸ್ಟ್ ಟೈಮ್ ಹೇಳಿದ್ರಿ ಸರ್. ಫಸ್ಟ್ ಟೈಮ್ಗೆ MRI ಮಾಡ್ಬಿಟ್ರು? MRI ಮಾಡಿದ್ರಿ ಸರ್. ನೀವು ಬೇರೆ ಕ್ಲಿನಿಕಲ್ ಎಲ್ಲೂ ತೋರಿಸಿಲ್ಲ? ನೀವು ಡೈರೆಕ್ಟ್ ಆಗಿ ಆಸ್ಪತ್ರೆಗೆ ಹೋಗಿದ್ರಿ? ನ್ಯೂರಾಲಜಿಸ್ಟ್ ಇದ್ರಲ್ಲ ಸರ್, ಹಂಗಾಗಿ ಹೋಗಿದ್ವಿ. ಎಕ್ಸ್ರೇ ಹೇಳಿದ್ರಿ ಸರ್ ಫಸ್ಟ್ ಟೈಮ್. ಎಕ್ಸ್ರೇ ಹೇಳಿ ಆಮೇಲೆ MRI ಹೇಳಿದ್ರು. MRI ನೋಡಷ್ಟಲ್ಲೇನ ಅವ್ರು ಮೆಡಿಸಿನ್ಸ್ ಗಿಂತಲೂ ಸರ್ಜರಿನ ಬಾಳ ಇಂಪಾರ್ಟೆಂಟ್ ಐತಿ, ಸರ್ಜರಿ ಮಾಡಿಸ್ರಿ ಅಂದ್ರಿ ಸರ್. ಮೆಡಿಸಿನ್ಸ್ ಅಂದ್ರೆ ನ್ಯೂರೋಬಿನ್ ಇಂಜೆಕ್ಷನ್ ಅಷ್ಟೇ ಕೊಟ್ರಿ ಸರ್, ಬೇರೆ ಏನ್ ಕೊಡ್ಲಿಲ್ಲ. ಅದ್ರಲಿಂದ ಸ್ವಲ್ಪನೂ ಕಡಿಮೆ ಆಗಿಲ್ಲ ಸರ್. ಮತ್ತೆ ಆರ್ಥೋಪಿಡಿಷನ್ ಕಡೆ ತೋರಿಸಿದ್ರೆ ಅಲ್ಲೂ ಅವ್ರ ಅಷ್ಟೇ ಸಜೆಷನ್ ಮಾಡಿದ್ರಿ ಸರ್, ಆಪರೇಷನ್ ಬೇಕಂತ ಅಂದ್ರಿ ಸರ್. ಮತ್ತ ಆಮೇಲೆ ಕುರಿಯರ್ ಬೇರೆಯವ್ರಿಗೇನೋ ಆಗಿದ್ದನ್ನ ಕೇಳ್ಕೊಂಡು ಅವ್ರು ಮತ್ತೆ ಹಿಂಗ ರಾಕೇಶ್ ಸರ್ ಹಿಂಗ ಒಂದು ಇದ್ರೊಳಗೆ ಇನ್ಸ್ಟಾದೊಳಗ ಐತಿ ನೋಡ್ರಿ ಅಂತ ಹೇಳಿ ಅವ್ರ ಮತ್ ಲಿಂಕ್ ಹಾಕಿದ್ರಿ ನಮ್ಗ. ಅದನ್ನೆಲ್ಲ ನೋಡಿ ಮತ್ತ ಅವಾಗ ನೆಕ್ಸ್ಟ್ 15 days ಬ್ಯಾಕ್ 25th ಕರ್ಕೊಂಡ್ ಬಂದಿ ಸರ್ ಫಸ್ಟ್ ವಿಸಿಟ್. 2025 ಡಿಸೆಂಬರ್ 25th ಬಂದಿದ್ರ? ಆಮೇಲೆ ಇಂಜೆಕ್ಷನ್ ಮಾಡಿ ಮತ್ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಲ್ಲ. ಅವತ್ ಬರಾಕುನು ಆಗ್ತಿರ್ಲಿಲ್ಲ ಸರ್ ಇವ್ರಿಗೆ. ಬಸ್ ಒಳಗ್ ಬಂದ್ಮೇಲೆ ಬರಕ್ಕೂ ಆಗ್ತಿರ್ಲಿಲ್ಲ. ಇಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡು ಹೋದ ತಕ್ಷಣ ಪೂರ್ತಿ ಕಡಿಮೆ ಆಗೈತಿ, ಆರಾಮಾಗಿನಿ ಅಂತ ಅಂದ್ರಿ ಸರ್. ಬಟ್ ನೀನ್ ಒಂದ್ ದಿನ ಅಷ್ಟೇ ಗುಳಿಗಿ ಖಾಲಿಯಾಗಿ ಬಂದಿದ್ದಕ್ಕೆ ಮತ್ತೆ ಪೇನ್ ಇವತ್ತು ಬಂದಿದೆ. ಅದೇ ಏನಂತ ಅವ್ರಿಗೆ ಡಿಸ್ಕ್ ಬಲ್ ಜಾಸ್ತಿ ಇದೆ. ಅದು ಮತ್ತೆ ನೋಡಿ ಕಲರ್ ಆಫ್ ದ ಡಿಸ್ಕ್ ನೋಡಿ, ಇದು ಯಾವ ತರ ಕಲರ್ ಇದೆ, ಇದು ಯಾವ ತರ ಕಲರ್ ಇದೆ, ಮತ್ತೆ ಇದು ಯಾವ ತರ ಇದೆ ಗೊತ್ತಾಗ್ತಿದೆ. ಅಂದ್ರೆ ಅದ್ ಒಳಗಡೆ ಪೆಥಾಲಜಿಕಲಿ ಚೇಂಜ್ ಆಗಿರುತ್ತೆ. ಈಗ ಅದಕ್ಕೆ ಸಪ್ಲಿಮೆಂಟೇಷನ್ ಮಾಡಕ್ಕೆ ಹೊರಗಡೆಯಿಂದ ಕೊಡ್ಬೇಕಲ್ಲ. ಇವರು ಬ್ಲಡ್ ರಿಪೋರ್ಟ್ ಕೂಡ ಲಾಟ್ ಆಫ್ ಇನ್ಫ್ಲಮೇಷನ್ ಇದೆ, ಮತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ, ಮತ್ತೆ ಮುಖ್ಯವಾಗಿ ಕರಳಲ್ಲಿ ಸ್ವಲ್ಪ ಡಿಸ್ಬಯೋಸಿಸ್ ಇದೆ, ಗಟ್ ಡಿಸ್ಬಯೋಸಿಸ್ ಅಂತ, ಮತ್ತೆ ಸಿ ಪೆಪ್ಟೈಡ್ ಲೆವೆಲ್ಸ್ ಜಾಸ್ತಿ, HSCRP ಮತ್ತೆ ESR ಜಾಸ್ತಿ. ಅದನ್ನೆಲ್ಲ ಸರಿ ಮಾಡಕ್ಕೆ ಸಪ್ಲಿಮೆಂಟ್ ಕೊಡೋ ಅಟ್ಲೀಸ್ಟ್ ಒಂದ್ 2-3 ತಿಂಗಳು ಕರೆಕ್ಟ್ ತಗೊಂಡ್ಬಿಟ್ಟು ಆಮೇಲೆ ಎಲ್ಲ ನಿಲ್ಸೋಣ, ಒಂದೇ ಸರಿಗೆ ಬಿಡಬಾರ್ದು. ಅದಕ್ಕೆಲ್ಲ ಬೋರ್ಡ್ ಹಾಕ್ಬಿಟ್ವಿ, ನಮ್ಮ ವೈದ್ಯರನ್ನ ಕೇಳದೆ ಯಾವುದೇ ಮಾತ್ರಗಳನ್ನು ತಕ್ಷಣ ನಿಲ್ಲಿಸಬೇಡಿ ಅಂತ. ಅದೊಂದು ಏನಾಗುತ್ತೆ, ಕೆಲವರು ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತ ಸಡನ್ ಮಾತ್ರೆ ಬಿಟ್ಬಿಡ್ತಾರೆ, ಕೆಲವರು ಮಾತ್ರೆಗಳು ಸಡನ್ ಆಗಿ ಖಾಲಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆನ್ಲೈನ್ ಅಲ್ಲಿ 8095422255 ನಾನು ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ರೆ ಮಾತ್ರೆಗಳು ತರಿಸ್ಕೊಡೋದು. ಒಂದು ವಾರಕ್ಕೆ 5 ದಿನಕ್ಕೆ 2 ದಿನಕ್ಕೆ ಎಷ್ಟು ದಿನಕ್ಕೆ ಬೇಕಾದ್ರೆ ಕಳಿಸ್ತಾನೆ. ಕಂಟಿನ್ಯೂ ಮಾಡಿ ಡಾಕ್ಟರ್ ಮೀಟ್ ಮಾಡಿದ್ಮೇಲೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಇದು ಮಾಡಿ 3 ತಿಂಗಳು ಮಾತ್ರ ತಗೊಂಡ್ರೆ ಸಾಕು. ಸೊ ಎಷ್ಟು % ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಮೊನ್ನೆವರೆಗೂ 90% ಕಡಿಮೆ ಆಗಿತ್ತು. ನೀವ್ ಹೆಂಗೆ ಟೆಸ್ಟ್ ಮಾಡಿದ್ರಿ ಕಮ್ಮಿ ಆಗಿಲ್ಲ ಅಂತ? ನಾವು ನಮ್ಮ ಮನೆಯಲ್ಲಿ ಎದಕ್ಕೂ ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರಿ. ಕೊಪ್ಪಳದಲ್ಲಿ ನಮ್ ಕಡೆ ಅದೇ ಒಂದು ದೊಡ್ಡ ಜಾತ್ರೆ ಅಲ್ರಿ, ಜಾತ್ರೆಗೆ ಇವ್ರು ಕೊಪ್ಪಳದಲ್ಲೇ ಇರ್ತಾರ. ಹೋಗಿದ್ವಿ ಅಲ್ಲಿಗೆ. ಹೋದಾಗ ನಾನು ನಮ್ ದೋಸ್ತರು ಇವ್ರು ಅಡ್ಡಾಡ್ಬೇಡ ಅಂತಾನೆ ಮನ್ಯಾಗ ಸ್ಟ್ರಿಕ್ಟ್ ಮಾಡಿದ್ರು. ಆಗ್ಲೆಲ್ಲ ತೋರ್ಸೋದಾಗಲ್ಲಪ್ಪ, ಇನ್ನ 3 ತಿಂಗಳು ಐತಿ, ನಾನು ಮತ್ತೆ ಅವಳು ಕುರಿ ಕಾಯ್ಬೇಕು ಸರ್.
ಹಂಗಾಗಿ ಸ್ಟ್ರಿಕ್ ಮಾಡಿದ್ ನಾನ್ ಹಂಗ ಪರೀಕ್ಷೆ ಮಾಡೋಂತ ಜಾತ್ರೆ ದೊಡ್ಡ ಜಾತ್ರೆ ಅದು. ಅಲ್ಲೆಲ್ಲ ರೌಂಡ್ ಹಾಕಿ ಅಡ್ಡಾಡಿದಾಗ ನಂಗೆ ಒಟ್ಟ ನೋವು ಅನ್ಸ್ಲಿಲ್ಲ ಅವಾಗ. ಮುಂಚೆ ನೋವು ಬರ್ತಿತ್ತಾ? ಮುಂಚೆ ಎಷ್ಟು ದೂರ ನಡೆದ್ರೆ ನೋವು ಬರ್ತಿತ್ತು? ಆಗ ಏನು ವಜ್ಜಂದ್ ಓರ್ಲಿಕ್ರ ಸ್ವಲ್ಪ ನೋವು, ಒಂದ್ ಅರ್ಧ ಕಿಲೋಮೀಟರ್ ಹಿಂದೆ ನೋವು ಬರ್ತೈತೆ. ಅರ್ಧ ಕಿಲೋಮೀಟರ್ ನಡೆದ್ರೆ ನೋವು ಬರ್ತಿತ್ತು? ನೋವು ಬರ್ತೈತೆ. ವಜ್ಜಂದ್ ತಗೊಂಡ್ ಹೋದ್ವಪ್ಪ ಅಂದ್ರೆ ಇಲ್ಲಿಂದ ನಿಮ್ ಹೊರಗಡೆ ಅಲ್ಲಿ ಅಷ್ಟು ಹೋಗ್ತೀಯ ನೋವು ಬರ್ತದೆ. 100 ಮೀಟರ್ ಹೋಗೋಷ್ಟೊತ್ತಿಗೆ ಫುಲ್ ನೋವು. ನೋವು 5 ನಿಮಿಷ ಅಥವಾ 5 ಸೆಕೆಂಡ್ ನಿಲ್ಬೇಕು. ಇದು ಈ ಕಾಲ್ ಮ್ಯಾಗ ಬಾರಕಂಗಿಲ್ಲ, ಇದೇ ಕಾಲ್ ಮ್ಯಾಗ ಬಾರಕ್ಕೆ ವಜ್ಜಂದ್ ಎಷ್ಟ ಇರ್ಲಿ ಒತ್ತ ನಿಂತ ಹೋದ್ನಾಗ ಅದು ಏನಾಗ್ತದ ಮಾಂಸ ನಿಂಗ್ ಗಿಸಗ್ತೈತೆ ಗೊತ್ತಿಲ್ಲ ಸರ್. ಕರೆಕ್ಟ್. ಹಂಗ ಅದ ಅದು ನಾ ಸ್ವಲ್ಪ ನಿಂತಿಂದ ಮತ್ತೆ ಒಳ್ಳೆ ಮೂವ್ ಆಗ್ಬೋದು. ಬಟ್ 2 ನಿಮಿಷದೊಳ ಮಟ ನನಗೆ ಕಣ್ಣ ನೀರ್ ಬರೋದು, ಅಷ್ಟ್ ನೋವು ಬರೋದು. ಆದ್ರೆ ಮನೇಲಿ ಹೇಳ್ಕೊಂಡಿದ್ದಿಲ್ಲ, ಒಬ್ಬ ಮಗ ಇರೋದಕ್ಕ ಫೀಲ್ ಆಗ್ತಾರೆ ಮನೆಯಲ್ಲಿ, ಬೇಜಾರಾಗ್ತಾರೆ ಅಂತ. ಸರ್ಜರಿ ಇಲ್ದ ರಿಕವರಿ ಆಗುತ್ತಲ್ಲ ಸರ್? ಈಗ ಆಗಿದಲ್ಲ ರಿಕವರಿ, 90% ರಿಕವರಿ ಆಗಿತ್ತಲ್ಲ. ಇನ್ನೊಂದ್ 2-3 ತಿಂಗಳು ಬಿಡದಂಗೆ ಮಾತ್ರೆ ಕೊಡ್ತಾವಣ್ಣ. ಆಮೇಲೆ ಅದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಆಗ್ಲಿ, ಡಿಸ್ಕ್ ನ ಊತ ಕಡಿಮೆ ಆಗ್ಬೇಕು. ಇನ್ಫ್ಲಮೇಷನ್ ಆಯ್ತು, ಡಿಸ್ಕ್ ಬಲ್ಜೌಟ್ ಆಗಿದೆ, ಅದ್ರ ಊತ ಕಮ್ಮಿ ಆಗ್ಬೇಕು. ಆಮೇಲೆ ಬಿಟ್ಬಿಟ್ಟು ಇವೇನ ಊಟದಲ್ಲಿ ನೀವೇನೇನು ತಗೊಂತಿದ್ರಿ? ನಾ ಬೇಡ ಅಂದಿರೋದ್ನೆಲ್ಲ ನಾವೇನ್ ರೊಟ್ಟಿ ಪಲ್ಯ ಅಲ್ಲ, ಚಪಾತಿ ತಗೊಂತಿದ್ರ? ಚಪಾತಿ ಮಾಡ್ತಿರಲ್ಲ ಸರ್? ಉಪ್ಪಿಟ್ಟು, ಅದೇ ಒಟ್ಟು ಗೋಧಿ ಒಂದ್ ಫಾರ್ಮಲ್ ಹೋಗುತ್ತೆ. ಬ್ರೆಡ್ ಬಿಸ್ಕೆಟ್ ಯಾವ ತಿಂತಿದ್ರಾ? ಡೈಲಿ ತಿಂತಿದ್ರಾ? ಚಿಕ್ಕವನಿಂದ ತಿಂದ ಒಂದ್ ಅಭ್ಯಾಸ. 5 ರೂಪಾಯಿ ಕೊಟ್ಟು ನಾ ಪ್ಯಾರ್ಲೆ ಬಿಸ್ಕೆಟ್ ಜಾಸ್ತಿ ಈಗ ಬಿಟ್ಟು ಬಿಟ್ಟೇನ್ರಿ. ನೀವ್ ಹೇಳಿದಾಗಲಿಂದ ಎಲ್ಲಾ ಬಿಟ್ಟಿನಿ. ಸಕ್ಕರೆ, ಮೈದಾ ಮತ್ತೆ ಡಾಲ್ಡಾ ಎಷ್ಟು ಹಾಕಿರ್ತಾರ ಬಿಸ್ಕೆಟ್ ಅಲ್ಲಿ. ಆ ಬಿಸ್ಕೆಟ್ ತಿಂದು ಏನಾಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಚಿಕ್ಕ ವಯಸ್ಸಿಂದ ತಿಂದಿರಾ? ಅಂದ್ರೆ ಒಂದ್ 15 ವರ್ಷ ತಿಂದಿರಾ? ಕಂಟಿನ್ಯೂ ತಿಂದಿ. ಇಲ್ಲಿಗೆ ಆದ್ರ ಅಲ್ಲಿ ದುಡ್ಯಾಕ್ ಹೋಗಿದ್ನಲ್ರಿ, ಅಲ್ಲಿ ಅಷ್ಟೇ ಬಿಟ್ಟಿ ನಾನು. ಒಳ್ಳೆ ನಮ್ಮೂರಿಗೆ ಬಂದಿನ ಸರ ಕಂಟಿನ್ಯೂ ಮತ್ತೆ ಕಂಟಿನ್ಯೂ ಬಿಸ್ಕೆಟ್. ಚಾದಲ್ಲಿ ಚಾನು ತಗೊಂತಿದ್ರಾ? ಚಾನು ಟೀ ಕುಡ್ತೀವಿ ಅಷ್ಟೇ. ಇವಾಗ ಇಲ್ಲಿ ಬೆಳಗ್ಗೆ ನಾವು ಎದ್ದು ಊಟಲೆ ಮೇವ್ ಹೋಗ್ಬೇಕಲ್ಲ ಸರ. ನಾವು 9 ಗಂಟೆ ಮಟ್ಟ ಊಟ ಇರಲ್ಲ ಮೇವು. 1 ಪ್ಯಾಕ್ ಬಿಸ್ಕೆಟ್ ಅಥವಾ 2 ಪ್ಯಾಕ್ ತಿಂದು ಹೋಗ್ತಿದ್ವಿ. ಆಕ್ಚುಲಿ ಈ ನನಗೆ ಗೊತ್ತಿರೋ ಪ್ರಕಾರ ಹಿಂದಿನ ಕಾಲದ ಏನ್ ಮಾಡ್ತಿರ್ ಗೊತ್ತಾ, ನಿಮ್ ತಂದೆಯವರು ನಿಮ್ ತಾತ ಅವಾಗೆಲ್ಲ ಬಿಸ್ಕೆಟ್ ಅಲ್ಲಿ ಎಲ್ಲಿತ್ತು, ಚಾಯ್ ಎಲ್ಲಿತ್ತು, ಅವಾಗೆಲ್ಲ ಇರ್ಲಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರ, ಅಂಬ್ಲಿ ಮಾಡಿ, ರಾಗಿ ಅಂಬ್ಲಿ ಮಾಡ್ಬಿಟ್ಟು ಕುಡ್ದು ಹೋಗ್ತಿದ್ರಿ. ಎಸ್ಪೆಷಲಿ ಹಿಂದಿನ ದಿನ ಮಾಡಿರ್ತಕ್ಕಂಥ ಮುದ್ದೆ ಏನಾದ್ರು ಇದ್ರೆ ಅದನ್ನ ಮಜ್ಜಿಗೆನಲ್ಲೋ ಇಲ್ಲ ಮೊಸರಲ್ಲ ನೆನೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇಡ್ತಾ ಇದ್ರು. ಅದು ಚೆನ್ನಾಗೆ ಪ್ರೋಬಯೋಟಿಕ್ ಫಾರ್ಮೇಶನ್ ಆಗ್ತಾ ಇತ್ತು. ಮತ್ತೆ ರಾಗಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಎಲ್ಲ ಬಿಟ್ಕೊಳ್ತಾ ಇತ್ತು. ತುಂಬಾ ಫೀಸಿಬಲ್ ಆಗ್ತದೆ ಡೈಜೆಷನ್ಗೆ ಅದು. ಅದನ್ನ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ಬಿಟ್ಟು ಅದು ಕುಡಿದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ರು. 4 ಗಂಟೆಗೆ 3 ಗಂಟೆಗೆ ಎದ್ದೇಳ್ತಾ ಇದ್ರಲ್ವಾ, ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು 5 ಗಂಟೆ ಹಂಗೆ ಕುಡಿದ್ಬಿಟ್ಟು ಅವಾಗ ಹೋಗಿ ಹುಲ್ ತರ್ತಾ ಇದ್ರು. ಇದು ರೈತರದು, ಭಾರತೀಯ ರೈತರು ಮಾಡ್ತಿದ್ದ ಪದ್ಧತಿ ಇತ್ತಿದ್ದು. ಅದು ಇವಾಗ ಮಾಡರ್ನ್ ಆಗ್ಬಿಟ್ವಲ್ಲ, ಅದು ಮಾಡರ್ನೈಸೇಷನ್ ಅದು ಎಲ್ಲಾ ಕಡೆಗೂ ಹಳ್ಳಿಗೂ ಆವರಿಸ್ಬಿಡ್ತು. ಯಾವಾಗ ಬೇಕರಿಗಳು ಮತ್ತೆ ಅಂಗಡಿಗಳು ಹಳ್ಳಿಗಳಿಗೆ ಜಾಸ್ತಿ ಬಂದ್ಬಿಟ್ಟು ಎಲ್ಲ ಬಿಸ್ಕೆಟ್, ಕಾಫಿ, ಟೀ ಈ ತರ ಬರಕ್ ಸ್ಟಾರ್ಟ್ ಆಗಿ ನಮ್ ದೇಹದಲ್ಲಿ ಸಮಸ್ಯೆ ಆಯ್ತು. ಇವಾಗ ನಿಮ್ಮ ತಾತ ಅವರೆಲ್ಲ ನಿಮ್ಗಿನ ಜಾಸ್ತಿ ಕೆಲಸ ಮಾಡಿದ್ರು, ಕರೆಕ್ಟಾ? ಅವ್ರು ಯಾರಿಗಾದ್ರೂ ಈ ತರ ನೋವು ಬಂದಿತ್ತಾ? ನೋವು ಯಾರಿಗೆ ನೋವು, ಮಂಡಿ ನೋವಾಗ್ಲಿ, ಸೊಂಟ ನೋವಾಗ್ಲಿ, ಯಾಕಂದ್ರೆ ಅವ್ರು ತಿಂತ ಊಟ ಚೆನ್ನಾಗಿತ್ತು. ನಾವು ಇವಾಗ ಆತರ ಊಟ ತಿನ್ನಕ್ ಸಾಧ್ಯ. ಇವಾಗ ಕಾಫಿ ಟೀ ಬಿಟ್ಟಿದಿರಲ್ಲ, 1 ತಿಂಗಳಿಂದ ಇಲ್ಲಿ ಬಂದ್ಮೇಲಿಂದ ಬಿಟ್ಟಿದಿರಲ್ವಾ? ಕಂಪಲ್ಸರಿ 100% ಕಾಫಿ ಬಿಟ್ಟಿದ್ದೀರಾ, ಟೀ ಬಿಟ್ಟಿದ್ದೀರಾ, ಮೈದಾ ಇದು ಯಾವ್ದು ಬಿಸ್ಕೆಟ್ ಬಿಟ್ಟಿದ್ದೀರಾ? ಅಂಗಡಿನ ದಿನಸು ಮೇನ್ ಪಾಯಿಂಟ್ ನಾನೇ ತಿಂತಿದ್ದೆ. ಎಲ್ಲ 1 ರೂಪಾಯಿ ಕೊಡಲ್ಲ ಮನೆಯಲ್ಲಿ. ಏನ್ರಿ ಇಮ್ಮಲ್ ಒಂದ್ ಹಾಕ್ಯಂತೀನಿ. ಅದನ್ನ ಬಿಟ್ಬಿಡಿ, ಅದನ್ನು ನಿಲ್ಸ್ಬಿಡಿ. ಇನ್ನು ಸ್ವಲ್ಪ ದಿನದಲ್ಲಿ, 1 ತಿಂಗಳಲ್ಲಿ ಅದನ್ನ ನೋಡ್ಕೊಂಡು ಸ್ಟಾಪ್ ಮಾಡ್ಬಿಡ್ರಿ. ಆಮೇಲಿಂದ ಕಂಪ್ಲೀಟ್ ಆಗಿ ಬಾಡಿ ಚೆನ್ನಾಗಿರುತ್ತೆ ನಿಮ್ದು. ಎಷ್ಟು ಕೆಲಸ ಮಾಡಿ ಏನ್ ಮಾಡಿ, ಇನ್ನೂ ಎಷ್ಟು ಡಬಲ್ ಕೆಲಸ ಮಾಡಿ ಏನ್ ಪ್ರಾಬ್ಲಮ್ ಆಗಂಗಿಲ್ಲ. ಮತ್ತೆ ಈಗ ಸಿಸ್ಟರ್, ನೀವು ಸರ್ಜರಿ ಮಾಡೋದಕ್ಕೆ ನೀವೇ ಬೇಡ ಅಂದ್ರ ಅಥವಾ ನಾವೇ ಬೇಡ ಅಂದ್ವಿ ಸರ್? ಯಾಕಂದ್ರೆ ಮತ್ತೆ ಅವ್ರು ಸರ್ಜರಿ ಏನಂದ್ರೆ ಸರ್, ಸರ್ಜರಿ ಮಾಡಿದ್ಮೇಲೆ ಪರ್ಮನೆಂಟ್ ಆಗಿ ಹೋಗುತ್ತಂದ್ರ ಮಾಡಿಸಿದ್ವಿ ಸರ್. ಅವ್ರು ಮತ್ತು ರಿಪೀಟ್ ಬರುತ್ತದು. ಅವ್ರು ಫುಲ್ ಬೆಡ್ ರೆಸ್ಟ್ ಮಾಡ್ಬೇಕು, ಮತ್ತೆ ವಾಪಸ್ ಕುರಿ ಕಾಯಕ್ ಹೋಗಂಗಿಲ್ಲ, ಏನು ಕೆಲಸ ಮಾಡಂಗಿಲ್ಲ. ನಮ್ದು ಮೊದ್ಲೇ ಕಸು ಹೆಂಗ್ ಮಾಡಕ್ಕಾಗತ್ತೆ? ಅದಕ್ಕೆ ಫುಲ್ ಬೆಡ್ ರೆಸ್ಟ್ ಮತ್ತೆ ವಾಪಸ್ ಕುರಿ ಕಾಯ್ದೆ ಹೆಂಗಿರಕ್ಕಾಗತ್ತೆ ಅಲ್ವಾ? ಅದನ್ನೇ ಹೇಳಿದ್ರು ಸರ್ ಅವರು. ಅದಕ್ಕೆ ಹಂಗಾದ್ರ ಇಲ್ರಿ, ಮತ್ತೆ ಪೂರ್ತಿ ಹೋಗುತ್ತಂದ್ರ ಮಾಡಿಸ್ತೀವಿ ನಾವ್ ಅಂದ್ವಿ ಸರ್. ಇಲ್ಲ ವಾಪಸ್ ಬರುತ್ತದ. ವೃತ್ತಿನ ಬಿಡೋ ಅವಶ್ಯಕತೆ ಇಲ್ಲ, ವೃತ್ತಿನ ಚೇಂಜ್ ಮಾಡೋ ಅವಶ್ಯಕತೆನೂ ಇಲ್ಲ. ಆಯ್ತಾ? ಇವಾಗ ನೀವು ಕುರಿ ಕಾಯ್ದು ನೀವು ಹುಟ್ಟದಾಗಿಂದ ಕಲ್ತಿರೋ ವೃತ್ತಿ, ಕರೆಕ್ಟಾ? ಇವಾಗ ಸೊಂಟ ನೋವು ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಬೇರೆ ವೃತ್ತಿ ಕಲ್ತ್ಕೊಳಕ್ ಆಗತ್ತೆ? ಇವಾಗ ಬೇರೆ ವೃತ್ತಿ ಬರಂಗೂ ಇಲ್ಲ, ಅದ್ ಕಲ್ತ್ಕೊಳಕ್ ಆಗಂಗಿಲ್ಲ ಅದು. ಸೊ ಏನಾಗುತ್ತೆ, ಅದು ಅದಕ್ಕೆ
ಅದೆಲ್ಲ ಆಗದೇ ಇರೋ ಕೆಲಸ ಅದೆಲ್ಲ ಆಗುತ್ತೆ ಹೇಳ್ರಿ ಭಾರ ಎತ್ತದ್ ಬೇಕಾದ್ರೆ ಬಿಡಿಸ್ತೀವಿ ಸರ್, ಅದ ಕುರಿ ಹಾ ಬಿಡಕ್ ಅದ್ ಹೆಂಗೆ ಬಿಡಕ್ಕಾಗತ್ತೆ, ಬಿಡಕ್ ಆಗಲ್ಲ ಅದು. ಮತ್ತೆ ಎಷ್ಟು ಜನ ಡಿಪೆಂಡ್ ಆಗಿ ನಿಮ್ಮ ಮನೆ ಎಷ್ಟು ಜನ ಅವಲಂಬಿತರ ಇದ್ರಲ್ಲಿ ನಿಮ್ಮ ಮೇಲೆ? ನಾವು ಜಾಬ್ ಮಾಡ್ತೀವಿ ಅಂದ್ರೆ ನಮ್ದು ಸ್ಯಾಲರಿ ಅಲ್ಲಿ ದುಡ್ಡು ಅವ್ರೆ ಚೆನ್ನಾಗಿ ಅರ್ನ್ ಮಾಡಾರ ಸರ್ ಅವ್ರು. ಹಂಗಾಗಿ ಅದಕ್ಕೆ ಈಗ 1 year ರೆಸ್ಟ್ ಮಾಡಿಸಿ ಎಲ್ಲಾ ಇದನ್ ಮಾಡಿ ಏನು ರೆಸ್ಟ್ ಬೇಡ. ಆಕ್ಚುಲಿ ಇವ್ರಿಗೆ ನೆಕ್ಸ್ಟ್ ವೀಕ್ ಇಂದಾನೆ ಕೆಲ್ಸಕ್ಕೆ ಕಳ್ಸಿರಿ. ಪಟಾಲ್ ಹೋಗಂಗಿದ್ರೆ ನೆಕ್ಸ್ಟ್ ವೀಕ್ ಇಂದಾನೆ ಹೋಗ್ಲಿ, ಅದು ಸಮಸ್ಯೆ ಇಲ್ಲ. ವೆಯ್ಟ್ ಎತ್ತಂದ್ರೆ ಇನ್ನೊಂದು ತಿಂಗಳು 2 ತಿಂಗಳಿಂದ ಇನ್ನ 1 ವಿಸಿಟ್ 2 ವಿಸಿಟ್ ಬರೋ ಅಷ್ಟೊತ್ತಿಗೆ ವೆಯ್ಟ್ ಅದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ ನಾನು 3 ತಿಂಗಳು ಮಾತ್ರ ಕೊಟ್ಬಿಟ್ಟು ಕಂಪ್ಲೀಟ್ ಸ್ಟಾಪ್ ಮಾಡ್ಕೊಡ್ತೀನಿ ಅಷ್ಟೇ. ಅದೇನ್ ಬಿಟ್ಟಿದ್ರಲ್ಲ ಯಾವ್ದು ಹೇಳಿ, ಬಿಸ್ಕೆಟ್, ಅದನ್ನ ಮಾತ್ರ ತಗೊಂಡ್ಕೋಬಿಡಿ. ಮತ್ತೆ ತಗೊಂಡ್ರೆ ಮತ್ತೆ ಒಂದ್ 3 ತಿಂಗಳ ಮತ್ತೆ ನೋವು ಬರುತ್ತೆ. ಕೆಲವರಿಗೆಲ್ಲ ಇವತ್ತೇ ತಗೊಂಡ್ರೆ ನೆಕ್ಸ್ಟ್ ದಿನನೇ ನೋವು ಬಂದ್ಬಿಟ್ಟಿರುತ್ತೆ. ಬೆಳಗ್ಗೆ ತಿಂದು ಬಂದಿನ್ರಿ, ನಿನ್ನೆ ಬೆಳಗ್ಗೆ ತಿಂದಿನ್ರಿ 2 ಬಿಸ್ಕೆಟ್ ತಿಂದಿನಿ. ಗುಳಿಗೆ ಆದ್ವಲ್ರಿ ತಿನ್ನೋಗಪ್ಪ ಅಂತ. ಇಲ್ಲ ಇಲ್ಲ, ಗುಳಿಗೆ ಇನ್ನ 3 ತಿಂಗಳಾದ್ಮೇಲೆ ಗುಳಿಗೆ ನಿಲ್ಲಿಸ್ತೀನಿ. ನಿಲ್ಸಿದ್ರು ಕೂಡ ಮತ್ತೆ ತಿನ್ನಕೋಬೇಡಿ. ಯಾಕಂದ್ರೆ ನೋವು ಬಂದ್ರೆ ನಾವೇ ಅನುಭವಿಸ್ಬೇಕಲ್ವಾ. ನಮಗೆ ನೋವು ಬಂದು ಅನುಭವಿಸಿ ನಾವು ದುಡಿದೇ ಇರಕ್ಕಾಗಿ ಮತ್ತೆ ತಂದೆ ತಾಯಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಸೊ ಆ ಒಂದು ಕಾರಣದಿಂದ ನೀವು ಬೇಡ ಅಂತ ಹೇಳಿದ್ರ. ಅಂದ್ರೆ 1 ವರ್ಷ ಇದು ಎಲ್ಲಿ ಕೆಲಸ ಮಾಡಂಗಿಲ್ಲ, ಮತ್ತೆ ವಾಪಸ್ ಕುರಿ ಕಾಯಂಗೆ ಇಲ್ಲ. ಅವರು ಫುಲ್ ಬೆಡ್ ರೆಸ್ಟ್ ಮಾಡ್ಬೇಕು, ಮನ್ಯಾಗ ಇರ್ಬೇಕಂತ ಹೇಳಿದ್ರು ಸರ್ ಅವರು. ಮತ್ತೆ ಯಾವಾಗ ವಜ್ಜೆ ಎತ್ತಾರ ಮತ್ತೆ ಕುರಿ ಯಾವಾಗ ಜಾಸ್ತಿ ನಡೀತಾರ, ಬೈಕ್ ಯಾವಾಗ ಓಡಿಸ್ತಾರ ಮತ್ತೆ ರಿಟರ್ನ್ ಬರುತ್ತದು, ಅದನ್ನ ನಾವು ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ರು ಸರ್ ಅವರು. ಹಂಗಾಗಿ ಮತ್ ನಾನ್ ನೆಕ್ಸ್ಟ್ ಹುಬ್ಳಿ ಕರ್ಕೊಂಡ್ ಹೋಗ್ಬೇಕಂದ್ರೆ ಸರ್, ನ್ಯೂರಾಲಜಿಸ್ಟ್ ಎಲ್ಲಾ ಕಡೆನೂ ಸೇಮ್ ಆನ್ಸರ್ ಮಾಡ್ತಾರ. ಬೇಡ ಇಲ್ಲಿ ಇನ್ಸ್ಟಾದ ವಿಡಿಯೋಸ್ ಎಲ್ಲ ನಿಮ್ಗೆ ಯಾರು ಹೇಳಿದ್ರು ಹಾಸ್ಪಿಟಲ್ ಬಗ್ಗೆ? ನಮ್ದು ಕುರಿ ಇದು ತಗೊಂಡ್ ಹೋಗ್ತಾರಲ್ಲ ಸರ್, ಅಮ್ಮ ಅಲ್ಲಿ ಮಾಡ್ತಾರಲ್ಲ ಸರ್, ಅವ್ರು ಹೇಳಿದ್ರು ಸರ್. ಅವ್ರು ಇಲ್ಲಿ ತೋರ್ಸಿದ್ರ ಅಂತ ಅಥವಾ ಅವ್ರಿಗೆ ಸುರೇಶ್ ಅಂತಂದ್ರೆ ಕೊಪ್ಪಳದವ್ರು ಇಲ್ಲಿ ಬಂದು ಅಲ್ಲಿ ಸರ್ಜರಿ ಮಾಡ್ಕೊಂಡಾರ. ಆಕ್ಸಿಡೆಂಟ್ ಆಗಿ ಇಲ್ಲಿಂದ ಒಂದು ರಾಡ್ ಹಾಕ್ಯಾರ. ಅವರು ಫೋನ್ ನಾನು ಯಾಕೆ ಕುರಿ ಬಿಟ್ನೆ, ಅವ್ರು ನನಗೆ ಬಾಳ ಇಷ್ಟಪಟ್ಟಿದ್ರು. ನಾವೆಲ್ಲ ಕುರಿ ಮೆಸೇಜ್ ನೋಡಿ ಯಾಕೋ ಕುರಿ ಬಿಟ್ಟಿವಲ್ಲ ಅಂತ ಹಿಂಗಾಗ್ಬಿಡತ್ರಿ ಅಂತ ಹೇಳಿದಾಗ, ಇಂತೆಲ್ಲೋ ನೀನ್ ಎಲ್ಲಿ ಹೋಗ್ಬೇಡಂತ ಮತ್ತೆ ನಿಮ್ ನಂಬರ್ ಕೊಟ್ಟು ನಿಮ್ ಎಲ್ಲಾ ವಿಡಿಯೋ ಒಂದು ಲಿಂಕ್ ಮಾಡಿ ತೋರ್ಸಿದಾರಂತ. ತೋರ್ಸಿದಾರ. ಇನ್ನೊಂದು 3-4 ದಿನದಲ್ಲಿ ಬರ್ತಾರ್ರಿ ಅವ್ರು ಇಲ್ಲಿ. ಅವ್ರಿಗೆ ಅಲ್ಲಿ ಸರ್ಜರಿ ಮಾಡಿದ್ಮೇಲೆ ಮತ್ತೆ ಪೇನ್ ಬಂದಿತ್ತಂತ ಸರ್. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಎಲ್ಲ ಕಡಿಮೆ ಆಗೈತಂತ ಸರ್. ಅಜ್ಜಪ್ಪ ಅಂತನಾ? ಸುರೇಶ್ ಇಲ್ಲಿ ಬಂದ್ಮೇಲೆ ಕಡಿಮೆ ಆಗೈತಂತ ಸರ್ ಅವ್ರಿಗೆ. ಆಕ್ಚುಲಿ ಸರ್ಜರಿಯಿಂದ ಏನು ಕಡಿಮೆ ಆಗ್ಲಿಲ್ರಿ ನಮಗ. ಅವ್ರನಿಕೆ 2 ವರ್ಷ ರೆಸ್ಟ್ ಮಾಡ್ಯಾರ ಅವ್ರು. ಆಪರೇಷನ್ ಮಾಡ್ಸಿಂದ 2 ವರ್ಷ ರೆಸ್ಟ್ ಮಾಡ್ರಿ. ಆಮ್ಯಾಗ ಕಿಂಜಾಡ ಆಪರೇಷನ್ ಮಾಡಿಸ್ತಾರ ಅಂತ ಹೇಳಿದಾಗ ಆಪರೇಷನ್ ಮಾಡಿಸ್ಬೇಡಿ, ಆ ಕಾರಣಕ್ಕೆ ಯಾವ ಡಾಕ್ಟರ್ ಹೇಳಿದ್ರೆ ಮಾಡಿಸ್ಬೇಡ, ಇಲ್ಲಿ ತಲೆ ಹೋಗಂತಂದೆ ಇರೋದನ್ನ ನ್ಯಾಚುರಲ್ ಆಗಿ ನಾವು ವಾಸಿ ಮಾಡ್ಕೊಳಕ್ ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ಎಲ್ಲಾನು ಕೂಡ ನಾವು ತಿಂತಕ್ಕಂತ ಆಹಾರಕ್ಕೆ ಸಂಬಂಧಪಟ್ಟಿದೆ. ಸೊ ನೀವು ಅದೊಂದನ್ನು ಸರಿ ಮಾಡ್ಕೊಳ್ಳಿ ಸಾಕು. ಮತ್ತೆ ಇನ್ನೊಂದು, ನಿಮ್ಗೆ ಸರ್ಜರಿ ಮಾಡಿಸ್ಬೇಕಂತ ಹೇಳಿದಾಗ ನಿಮ್ಗೆ ಬೇರೆ ಪರಿಹಾರ ಮನಸ್ಸಿಗೆ ಒಳಿತಾ ಅಥವಾ ಹೆಂಗ? ಅಂದ್ರೆ ಆಯುರ್ವೇದಿಕ್ ಕಡೆ ಹೋಗ್ಬೇಕು, ಇದು ಮಸಾಜ್ ಎಲ್ಲ ಮಾಡ್ತಾರಲ್ಲ ಸರ್, ಆ ಕಡೆ ಹೋಗ್ಬೇಕಂತ ಅನ್ಸಿತ್ ಸರ್. ಯಾಕಂದ್ರೆ ನಮ್ಮ ಮದರ್ಗೆ ನೀ ಜಾಯಿಂಟ್ ಪೇನ್ ಸರ್ ಮಾಡ್ಸಿದ್ದೆ ಸರ್ ನಾನು, ಬಟ್ ಅವ್ರಿಗೇನು ಕಡಿಮೆ ಆಗಿರ್ಲಿಲ್ಲ ಅದು ಸರ್, ಆಯುರ್ವೇದ ಕಡಿಮೆ ಆಗಿರ್ಲಿಲ್ಲ. ಹಂಗಾಗಿ ನಮ್ದು ಏನ್ ಪ್ಲಾನ್ ಇತ್ತಂದ್ರ ನೆಕ್ಸ್ಟ್ ಹುಬ್ಳಿ ಕಡೆ ನ್ಯೂರಾಲಜಿಸ್ಟ್ ಕಡೆ ಹೋಗ್ಬೇಕು. ಮತ್ತ ಅವ್ರು ಏನ್ ಹೇಳ್ತಾರ ಮೆಡಿಕೇಶನ್ ಮೇಲೆ ಏನಾದ್ರು ಕಡಿಮೆ ಆಗ್ಬೋದೇನೋ ಅನ್ನೋದ್ ನನ್ ವಿಚಾರ ಇತ್ತು ಸರ್. ಆಮೇಲೆ ಇವ್ರು ಸಿಕ್ರಲ್ಲ ನಮ್ಗೆ ಹಿಂಗ್ ಅಂತಂದೆಲ್ಲ ಹೇಳಿದ್ಮೇಲೆ ಇಲ್ಲಿ ಬಂದ್ಮೇಲೆ ಬಾಳ ಚೆನ್ನಾಗ್ ಆತ್ ಸರ್. ಈಗ ನಮ್ಗೆಲ್ಲ ಅದು ಸರ್ಜರಿ ಅಂತೆಲ್ಲ ಇಲ್ಲ ಸರ್, ಇದ್ರ ಮೇಲೆನೆ ಎಲ್ಲ ಕಡಿಮೆ. ನಿಮ್ ಮನೆಗೆ ಇವ್ರನ್ನ ನೋಡಿ ಏನೇನೆಲ್ಲ ಅವ್ರ ಭಾವನೆ ಇದೆ? ನಮ್ಮ ಮನೆಗ್ ನಮ್ಮ ಮಮ್ಮಿಯರು ನಮ್ಮ ಆಂಟಿಯರು ಎಲ್ರು ನನ್ನ ಕರ್ಕೊಂಡ್ ಹೋಗಂತ ಹೇಳಕತ್ತಾರ ಸರ್. ಅವ್ರಿಗೆ ಕಾಲ್ ನೋವು ಅದಾವಲ್ಲ ಸರ್, ಅದಕ್ಕ ಇವತ್ತು ಪೂರ ಕಡಿಮೆ ಆಗೈತಿ, ನನ್ನ ಕರ್ಕೊಂಡ್ ಹೋಗ್ಬಿಡವ ಅಲ್ಲೇ ಅಂತಾರ ಸರ್. ಅಷ್ಟು ಚೆನ್ನಾಗ್ ಅಂದ್ರೆ ಆರಾಮ್ ಆಗೇನಲ್ಲ ಸರ್ ಇವಾಗ. ಸ್ವಲ್ಪ ಕೆಲಸ ಮಾಡಿದ್ರು ನಮಗೇನು ಇಲ್ಲ. ಕೆಲಸ ಮಾಡಿ ಏನಾಗಲ್ಲ. ನಾವ್ ಯಾವತ್ತು ಹೇಳ್ತೀವಲ್ಲ, ಕೆಲ್ಸನ ಅವಾಯ್ಡ್ ಮಾಡ್ಸಲ್ಲ, ವೃತ್ತಿ ಚೇಂಜ್ ಮಾಡ್ಸೋದಲ್ಲ. ಫಸ್ಟ್ ಚೇಂಜ್ ಮಾಡ್ಬೇಕಾದ್ರೆ ಅಡಿಗೆ ಮನೆ ಚೇಂಜ್ ಮಾಡ್ಕೋಬೇಕು. ಅಡಿಗೆ ಮನೆಗೆ ಉಪಯೋಗಿಸ ಮೈದಾ, ಗೋಧಿ, ಈ ರಿಫೈಂಡ್ ಆಯಿಲ್, ಎಣ್ಣೆ ಯಾವ್ದು ಯೂಸ್ ಮಾಡ್ತಿದ್ರಿ ಇವಾಗ? ಹೌದಾ? ತುಪ್ಪನೇ ಯೂಸ್ ಮಾಡಿ. ಲೈಫ್ ಟೈಮ್ ತುಪ್ಪನೇ. ನಿಮಗೆ ತುಪ್ಪಕ್ಕೇನು ಬರ ಇರಲ್ಲ. ಬೆಣ್ಣೆ ತುಪ್ಪ ಚೆನ್ನಾಗಿ ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ಮಜ್ಜಿಗೆ ಕುಡಿರಿ ಚೆನ್ನಾಗಿ, ದಿನಕ್ಕೆ 1/2 ಲೀಟರ್ 1 ಲೀಟರ್ ಮಜ್ಜಿಗೆ ಕುಡಿರಿ ಚೆನ್ನಾಗಿ. ಈ ಟೀ ಬದಲಿಗೆ ನಿಮ್ಗೆ ಏನ್ ಮಾಡ್ತೀನಿ, ಕೆಲವು ಪ್ರೋಟೀನ್ ಪೌಡ್ರು ಇಲ್ಲ ಅಂದ್ರೆ ನ್ಯಾಚುರಲ್ ಇರ್ತಕ್ಕಂಥ ಪನ್ನೀರ್ ತಿನ್ಬೋದು. ಪನ್ನೀರ್ ಮಾಡ್ಕೊಂಡು ತಿನ್ಬೋದು. ಬೆಳಿಗ್ಗೆ 2 ಮೊಟ್ಟೆ ಬೇಕಾದ್ರೆ ತಿನ್ಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ 2-3 ಮೊಟ್ಟೆ ಬೇಯಿಸ್ಕೊಂಡ್ಬಿಟ್ಟು ಮೊಟ್ಟೆಗೆ ಉಪ್ಪು ಖಾರ ಹಾಕೊಂಡ್ಬಿಟ್ಟು ತಿನ್ಬಿಡಿ. ಅದು ನಿಮಗೆ ಈ ಬ್ರೆಡ್, ಈ ಬಿಸ್ಕೆಟ್, ಟೀಗೆ ಕೂಡ ತೆಗಿಯ ಶಕ್ತಿಗಿಂತ ಅದು 10 ಶಕ್ತಿ ಕೊಡುತ್ತೆ ನಿಮ್ಗೆ. ಆಮ್ಲೆಟ್ ತಿನ್ನಿ, ಈ ತರದೆಲ್ಲ ಮಾಡ್ಕೊಂಡು ತಿನ್ರಿ. ಅದ್ ಮಾಡ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ಹೋಗಿ ಹುಲ್ಲೆಲ್ಲ ತಗೊಂಬನ್ನಿ. ಅವಾಗ ಇನ್ನೂ ಏನು ಪ್ರಾಬ್ಲಮ್ ಆಗಿಲ್ಲ. ಇನ್ನೊಂದು ತಿಂಗಳಾದ್ಮೇಲೆ ಎಲ್ಲ ಭಾರ ಎತ್ಕೊಳಕ್ ಟ್ರೈ ಮಾಡಿ, ಓಕೆನಾ? ಇನ್ನೊಂದೆಲ್ಲ ಇದ್ ಮಾಡ್ಕೊಡ್ರಿ.
ನೀವು ಬೀಯಿಂಗ್ ಸ್ಟಾಫ್ ನರ್ಸು ಹಾ, sir. ನಮ್ಮ ಟ್ರೀಟ್ಮೆಂಟ್ ಹೆಂಗ್ ನಂಬಿದ್ರಿ ಫಸ್ಟ್? ಅಂದ್ರೆ ನಾವು ಆಕ್ಚುಲಿ ಇಲ್ಲಿ ಡಯಟ್ ಇದು ಎಲ್ಲ ಹೇಳಿದ್ರಲ್ಲ ಸರ್, ಅದ್ರ ಆಕ್ಚುಲಿ ಅದ್ರ ಮೇಲೆ ಯಾಕಂದ್ರೆ ನಾವು ಫೀಲ್ಡ್ ಅಲ್ಲಿ ಈ ತರ ಎಲ್ಲ ಪೇಷಂಟ್ ಗೆ ಅವ್ರಿಗೆಲ್ಲರೂ ಪುರಾತನ ಕಾಲದ ಡಯಟ್ ನೇ ಹೇಳ್ತೀವಿ. ಮತ್ತೆ ನಮ್ಮ ಮನೆಯೊಳಗೆಲ್ಲ ರಾಗಿ ಗಂಜಿ, ರಾಗಿ ಮಲ್ಟಿ ಈ ತರ ಬಳಸೋದ್ರಿಂದ ನ್ಯೂಟ್ರಿಷನ್ ಅದೆಲ್ಲ ಚೆನ್ನಾಗುತ್ತೆ. ನಾವ್ ಹೇಳಿದ್ರೆ ಇವ್ರು ಅಷ್ಟು ಬೇಗ ಒಪ್ಪಂಗಿಲ್ಲ ಗಿಡ sir. ಮದ್ದೆಲ್ಲ. ಒಪ್ಪಂಗಿಲ್ಲ. ಇಲ್ಲಿ ಬಂದಾಗ ಆಮೇಲೆ ಇಲ್ಲೆಲ್ಲ ಇದನ್ ಮಾಡಿ ಮತ್ತ ಅವ್ರು ಎಲ್ಲ ಅಲ್ಲಿಕ್ಕಿಂತ ಇಲ್ಲಿ ಚೆನ್ನಾಗೆಲ್ಲ ಹೇಳಿದ್ರು ಸರ್. ಈ ತರ ಬಲ್ಜ್ ಆಗೈತಮ್ಮ, ಈ ತರ ಇದ್ರಿಂದ ಹಿಂಗ ಆಗತ್ತಾ, ಒಂದ್ 6 months ಬೇಕಾಗತ್ತ ಟೈಮ್, ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ ಅಂತ. ಮತ್ತ ಓಜೋನ್ ಇಂಜೆಕ್ಷನ್ ಅದೆಲ್ಲ ಸರ್ಚ್ ಮಾಡಿದೆ ಸರ್ ನಾನು. ಹೌದಾ? ಸರ್ಚ್ ಮಾಡಿ ಮತ್ತೆಲ್ಲ ನೋಡಿದಾಗ ಇಲ್ಲ ಕಡಿಮೆ ಆಗುತ್ತಾ, ಚೆನ್ನಾಗ್ ಡಯಟ್ ಒಂದ್ ಮೇಂಟೈನ್ ಮಾಡ್ಬೇಕಂತಂದ್ ಅನಿಸಿ ಮತ್ತ ಆಮೇಲೆ ಡೈಟಿಷಿಯನ್ ಅವರು ಮೇಡಮ್ ಅವರು ಹೇಳಿದ್ರು ಸರ್. ಮತ್ ನೆಕ್ಸ್ಟ್ ಬ್ಲಡ್ ಇನ್ವೆಸ್ಟಿಗೇಷನ್ ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಮತ್ತೆ ಇನ್ನು ಡಯಟ್ ಬಗ್ಗೆ ಹೇಳ್ತೀವಿ ಅಂತ. ಅದೇ ತುಂಬಾ ಇದಿದೆ. ಇವತ್ತು ಸ್ವಲ್ಪ ಡಯಟ್ ಹೇಳ್ಕೊಡ್ತೀನಿ, ಸ್ವಲ್ಪ ಜ್ಯೂಸ್ಗಳು ಕುಡಿಯೋದಿರುತ್ತೆ. ಬೇಕಾದ್ರೆ ಇನ್ನೊಂದ್ ತಿಂಗಳು ಮನೆಗಿರ್ಲಿ, Okay, ಕೆಲಸ ಮಾಡ್ಲಿ, ಮನೆಗಿರ್ಲಿ, ಡಯಟ್ 2 ತಿಂಗಳು ಇರ್ತೀನಿ. ಹಾಗಾದ್ರೆ ನೀಟಾಗಿ ಡಯಟ್ ಎಲ್ಲ ನೀಟಾಗಿ ಫಾಲೋ ಮಾಡಿಸ್ಬಿಡಿ. ಹಾ ಸರ್. 3 ಜ್ಯೂಸ್ಗಳು ಇರುತ್ತೆ ಬೆಳಗ್ಗೆ, ಕೊಬ್ಬರಿ ಎಣ್ಣೆ ಕುಡಿಯೋದ್ರಿಂದ ಹಿಡಿದು ಹಾ ಸರ್. ತುಪ್ಪ ಕುಡಿಯೋದ್ರಿಂದ ಹಿಡಿದು 3 ಜ್ಯೂಸ್ಗಳು ತಗೊಳೋದು. ಹಾ ಸರ್. ಮತ್ತೆ ಸಾಯಂಕಾಲ ಟೈಮು ಮಟನ್ನು ಇಲ್ಲ ಫಿಶ್ ಇಲ್ಲ ನಾಟಿ ಚಿಕನ್ ಆ ತರದ್ದು ಸ್ವಲ್ಪ ಹೆಲ್ತಿ ಆಗಿರೋ ಫುಡ್. ಕುರಿ ಮಟನ್ ತಿಂದ್ರೆ ನಡೀತೈತಿ. ಏನ ನಿಮ್ದು ಕುರಿಗಳು ಹೆಂಗ್ ಗೊತ್ತಾ, ನಿಮ್ದು ಕಾಡಲ್ಲಿ ಎಲ್ಲ ಸೊಪ್ಪೆಲ್ಲ ತಿನ್ಕೊಂಡಿರ್ತವೆ. ನಾ ಕುರಿ ಮಟನ್ ಒಳ್ಳೇದೇ. ಅದನ್ನ ಏನಕ್ಕೆ ಬೇಡ ಅಂತೀವಿ ಅಂದ್ರೆ, ಫಾರ್ಮ್ ಅಲ್ಲಿ ಜಾಸ್ತಿ ಕುರಿನೇ ಬೆಳೆಯೋದು. ಕುರಿ ಫಾರ್ಮ್ ಅಲ್ಲಿ ತಾನೆ ಜಾಸ್ತಿ ಕುರಿಗಳು. ಅವ್ರೇನ್ ಮಾಡ್ತಾರೆ, ಫೀಡ್ ಹಾಕ್ತಾರೆ. ಆ ಫೀಡ್ ಹಾಕುವಾಗ ಅದು ಆಲ್ರೆಡಿ ಕೆಮಿಕಲ್ಸ್ ಇರುತ್ತೆ. ಆಮೇಲೆ ಇಂಜೆಕ್ಷನ್ ಕೊಡ್ತಾರೆ ಕುರಿ ದಪ್ಪ ಆಗಲಿ ಅಂತ. ನೀವು ಇಂಜೆಕ್ಷನ್ ಕೊಡ್ತೀರಾ? ನಾವಿಲ್ಲ ಸರ್. ಅದಕ್ಕೆ ನಾವು ಹೊರಗಡೆ ನಮ್ಮೇ ಸ್ವಂತ ಇರೋದ್ರಿಂದ ನಾವು ಅದಕ್ಕೆ ಅದಕ್ಕೋಸ್ಕರನೇ ಇಲ್ಲ ನ್ಯಾಚುರಲ್ ಆಗಿರ್ಬೇಕು ಅದು. ನಮ್ದಾದ್ರೆ ಖಂಡಿತವಾಗ್ಲೂ ಯೂಸ್ ಮಾಡಿ. ಹಂಗಾಗಿನೇ ನಾವು ಬೇಡ. ಜಾತ್ರೆ ಅದಾವ ಸರ್ ನಮ್ಮಲ್ಲಿ, ಅಲ್ಲಿ ನಾವೇ ಮಾಡ್ತೀವಿ ಸರ್. ಮನೆ ಮಾಡಿ ಅದು ಆಗ್ತಕ್ಕಂಥ ಎಣ್ಣೆ ಚೇಂಜ್ ಮಾಡಿ ಫಸ್ಟ್. ಓಕೆ ಸರ್. ಯಾವ್ಯಾವ ಎಣ್ಣೆಗಳು ಹಾಕ್ಬೇಡಿ, ತುಪ್ಪ ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ಇಲ್ಲಾಂದ್ರೆ ಬಟರ್ ಇಷ್ಟ ಹಾಕೊಂಡ್ಬಿಟ್ಟು ನೀಟಾಗಿ ಅಡಿಗೆ ಮಾಡ್ಬಿಟ್ಟು ತಿನ್ಲಿ. ಇನ್ನೂ ಶಕ್ತಿ ಆಗ್ತಾರೆ. ಸೊಂಟ ಇನ್ನೂ ಇದು ಗಟ್ಟಿಯಾದಂಗೆ ವಾಪಸ್ ಹೋಗುತ್ತೆ. ಬೇಕಾದ್ರೆ 1 ವರ್ಷ ಆದ್ಮೇಲೆ MRI ಮತ್ತೆ ರಿಪೀಟ್ ಮಾಡ್ಬಿಟ್ಟು ಚೆಕ್ ಮಾಡೋಣ ಇದು ಒಳಗೆ ಹೋಗಿದಿಲ್ಲ ಅಂತ. ಮುಖ್ಯವಾಗಿ ಏನಾಗಬೇಕು, ಪೇಷಂಟ್ಗೆ ಸಿಂಪ್ಟಮ್ಸ್ ಕಂಪ್ಲೀಟ್ ಆಗಿ ಹೋಗ್ಬೇಕು. ಅದಕ್ಕೆ ಅಡ್ರೆಸ್ ಆಗಿರೋ ರೂಟ್ ಕಾಸ್ ಇದೇನಿದೆ ಇದೆಲ್ಲ ಸರಿ ಆಗ್ಬೇಕು. ಬ್ಲಡ್ ಟೆಸ್ಟ್ ಮಾಡಿದ್ರೆ ಇದೆಲ್ಲ ನಾರ್ಮಲ್ ಆಗುತ್ತೆ. ನೆಕ್ಸ್ಟ್ ಮಂತ್ ಬಂದಾಗ ಇದರಲ್ಲಿ HSCRP, ESR ಮತ್ತೆ ಕಿಡ್ನಿ ಟೆಸ್ಟ್, ಲಿವರ್ ಟೆಸ್ಟ್ ಎಲ್ಲ ಮಾಡ್ತೀನಿ, CBC ಮಾಡ್ತೀನಿ. ಅದರಲ್ಲಿ ಎಲ್ಲ HSCRP, ESR ಎಲ್ಲ ಕಡಿಮೆ ಆಗಿರುತ್ತೆ. ಕಡಿಮೆ ಆದಾಗ ಇದು ಇನ್ಫ್ಲಮೇಷನ್ ಬೆಟರ್ ಆಗಿದೆ ಅಂತ. ಓಕೆನಾ? ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಂಜುನಾಥ್, ಎಲ್ಲೆಲ್ಲೇ ಹೋಗಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ, ಈ ದವಾಖಾನಿ ಬರ್ರಿ, ಆರಾಮಾಗ್ತೀರಿ. ಒಂದ್ಸಲ ಬಿಟ್ಟು ಇನ್ನೊಂದ್ಸಲ ಬಂದು ಅವ್ರು ಹೇಳಿದಿರ್ತಕ್ಕಂಥ ಪಥ್ಯ ಮೇಂಟೈನ್ ಮಾಡಿ ನೀವು ತೋರ್ಸ್ಕೊಂಡ್ ಬರ್ರಿ ಅಂತ ಹೇಳ್ತೀನಿ. ಏನ್ ಹೇಳ್ತೀರಾ ಮೇಡಮ್ ನೀವು? ಸರ್ಜರಿ ಅವೆಲ್ಲ ನಾವು ಇಂಗ್ಲಿಷ್ ಮೆಡಿಸಿನ್ ಕೊಡೋದ್ರಿಂದ ಬೇಗ ತಾತ್ಕಾಲಿಕ ಅಷ್ಟೇ ಗುಣ ಆಗ್ಬಹುದು. ಇವು ಆಯುರ್ವೇದಿಕ್ ಅವನ್ನೆಲ್ಲ ನಾವು ತಗೊಳ್ಳೋದ್ರಿಂದ ಇದು ಆಕ್ಚುಲಿ ಆಯುರ್ವೇದಿಕ್ ಅನ್ನೋದಕ್ಕಿಂತ ನಾವು ಇಂಟಗ್ರೇಟೆಡ್ ಮೆಡಿಸಿನ್, ಓಜೋನ್ ಥೆರಪಿ, ಕಿಲೇಷನ್ ಥೆರಪಿ, ಇದು ಇಂಟಗ್ರೇಟೆಡ್ ಮೆಡಿಸಿನ್ ಫಾಲೋ ಮಾಡಿದ್ವಲ್ಲ. ಹಂಗಾಗಿ ಆಯುರ್ವೇದಿಕ್ದು ಒಂದು ಪೌಡರ್ ಕೊಟ್ಟಿದ್ದಿಲ್ಲ ಅರಿತಕ್ಕೆ, ಪೌಡರ್ಲಿಂದ ಸರ ಬಾಯಲ್ಲಿ ಗುಳ್ಳೆದು ಬಿಡುದು, ವಾಂತಿ ಮಜ್ಜಿಗೆನಲ್ಲಿ ತಗೊಂಡ್ರದು. ಮಜ್ಜಿಗೆಲಿಂದ ಹೌದಾ? ವಾಂತಿ ಆಯ್ತ್ರಿ. ಇನ್ನ ಒಂದ್ 3 ಸ್ಪೂನ್ ನಟ್ ಉಳಿತೇವೆ. ತಗೊಂತಿದ್ದೀರಾ ಇವಾಗ? ಖಾಲಿ ಮಾಡಿ ಅದು ತಗೊಂಡು. ಅದು ಸ್ವಲ್ಪ ಸ್ಟಾರ್ಟಿಂಗ್ ಸೆಟ್ ಆಗಲ್ಲ ಅದು, ಬಟ್ ಬಾಡಿನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಬಾಡಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ವಾತ ಎಲ್ಲ ತೆಗಿಯುತ್ತೆ. ಅದು ಯೂಸ್ ಮಾಡ್ರಿ. ಸೊ ಈ ತರ ಆಯುರ್ವೇದಿಕ್ ಅಂದ್ರೆ ಯೂಶಲಿ ಪಂಚಕರ್ಮ, ಮಸಾಜ್ ಅವ್ರು ಮಾಡ್ತಾರೆ. ನಾವನ್ನೆಲ್ಲ ಜಾಸ್ತಿ ನಂಬಲ್ಲ ಇನ್ ದ ಸೆನ್ಸ್ ಒಳ್ಳೇದೇನೆ ಅದು. ಬಟ್ ಏನಾದ್ರು ತುಂಬಾ ಸಿವಿಯರ್ ಪ್ರಾಬ್ಲಮ್ ಇತ್ತು ಅಂದ್ರೆ ಅದನ್ನು ಇಂಟಿಗ್ರೇಟ್ ಮಾಡಿದ್ರೆ ಓಕೆ. ಬಟ್ ನಮಗೆ ಚೆನ್ನಾಗಿ 80% ಆಫ್ ದ ಪೇಷಂಟ್ ಇದೇನೇ ರಿಸಲ್ಟ್ ಕೊಟ್ಬಿಡುತ್ತೆ. ಏನ್ ಇಂಜೆಕ್ಷನ್ಸ್ ಇದೆಲ್ಲ ಕೊಡ್ತೀವಲ್ಲ ಅದೇನೇ ಇಂಜೆಕ್ಷನ್ಸ್ ಕೊಡುತ್ತೆ. ನೀವು ಎಲ್ಲಿ ಡ್ಯೂಟಿ ಮಾಡ್ತಿರೋದು? ಓಕೆ, ನಿಮ್ಮ ಹೆಸರು? ಅದು ಗವಿಸಿದ್ದಮ್ಮ. ಎಷ್ಟು ವರ್ಷದಿಂದ ಡ್ಯೂಟಿ ಮಾಡ್ತೀರಿ? 3 years ಆಯ್ತು ಸರ್. 3 ವರ್ಷ ಆಯ್ತು. ಸ್ಟಾಫ್ ನರ್ಸ್. ಯಾರು ಬರ್ತಾರೆ ಪೇಷಂಟ್ಸ್ ಅಲ್ಲಿ, ಕೊಪ್ಪಳ ಡಿಸ್ಟಿಕ್ ಅವರು ನಿಮ್ನ ಕೇಳ್ತಾರೆ ಡಿಸ್ಟಿಕ್ ಹಾಸ್ಪಿಟ್ಲಿಗೆ. ಯಾಕಂದ್ರೆ ನಮ್ಮ ವಿಡಿಯೋ ನೋಡೋರು ಎಲ್ಲ ರೀತಿ ರಿಸರ್ಚ್ ಮಾಡ್ತಾರೋ. ಯಾರ್ಯಾರೆಲ್ಲ ಪೇಷಂಟ್ ಇರ್ತಾರ ಅವ್ರ ಅಡ್ರೆಸ್ ಎಲ್ಲ ಹುಡ್ಕೊಂಡು ಹೋಗಿ ಅವ್ರ ಮನೆ ಹತ್ರ ಹೋಗಿ ಎಲ್ಲ ಕೇಳ್ತಾರೆ, ಹಿಂಗೆ ವಾಸಿ ಆಗಿದೆ ಹಂಗೆ ಅಂತ. ಅವಾಗ ನಿಮ್ನೆಲ್ಲ ಕೇಳಿದಾಗ ಇವ್ರದ್ದು ನೀಟಾಗಿ ಫೋನ್ ನಂಬರ್ ಕೊಟ್ಬಿಡ್ರಿ. ನೀವು ಬಿಸಿ ಇರ್ತಾರ, ಇವ್ರು ನೀಟಾಗಿ ಫೋನ್ ಮಾಡ್ಕೊಂಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.